2 ಅವರ್ ಅಷ್ಟೇ ಮಾಡಿ ಬೆಳಗಿನ ಏನು ಐಟಮ್ಸ್ ಇರ್ತಾವೆ ಅಷ್ಟೇ ಐಟಮ್ನಾಗೆ ಆ ವರ್ಕ್ ಅವತ್ತಿನ ಕಿಚನ್ ಪೂರ ಕ್ಲೋಸ್ ಮಾಡ್ತಾ ಇದ್ದೀವಿ. ದೊಡ್ಡ ಹೋಟೆಲ್ ಉದ್ಯಮಗಳು ಭಾಗವಹಿಸ್ತಾ ಇದ್ದಾವೆ. ಅದ್ರ ಅವಲಂಬಿತವಾಗಿ ಇರುವಂತ ಕಾರ್ಮಿಕರು ಉದ್ಯೋಗ ಕಳ್ಕೊಳ್ತಾ ಇದ್ದಾರೆ, ಉದ್ಯೋಗ ನಷ್ಟ ಆಗ್ತಾ ಇದೆ, ಉದ್ಯೋಗ ಕಳ್ಕೊಳ್ತಾ ಇದ್ದಾರೆ. 200 ರೂಪಾಯಿ ಪಗಾರದಾಗ ಗ್ಯಾಸಿಗೆ ಬಡಿದಾತಂದ್ರ ಇದು ನಮ್ದು ಇದು ಹಂಗ ಸಾಕ್ರಿ ಹೊಟ್ಟಿ. ಈಗ ಸ್ವಲ್ಪ ಅಲ್ಲಿ ಯುದ್ಧ ನಡೆಯತ್ತಿಲ್ರಿ, ಅದಕ್ಕೆ ಸಿಲಿಂಡರ್ ಕಮ್ಮಿ ಬರತ್ತವಲ್ರಿ. ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದಾಗಿ ಈ ಜಾಗತಿಕವಾಗಿ ಇಂಧನ ಬಿಕ್ಕಟ್ಟು ಉಂಟಾಗಿದ್ದು, ಈ ಕಾರಣದಿಂದಾಗಿ ವಾಣಿಜ್ಯ ಬಳಕೆಯ ಸಿಲಿಂಡರ್ನಲ್ಲಿ ಅಭಾವ ಉಂಟಾಗಿದೆ ಅಂತ ಹೇಳ್ಬಿಟ್ಟು ಮಾತುಗಳು ಕೇಳಬರ್ತಾ ಇದೆ. ಇದು ಕೂಡ ಈ ರಾಜ್ಯದಲ್ಲಿರುವಂಥ ಬಹಳಷ್ಟು ಹೋಟೆಲ್ ಉದ್ಯಮಗಳು ಕೂಡ ಬಹಳಷ್ಟು ಪರಿಣಾಮ ಬೀರುತ್ತೆ. ಒಂದು ವೇಳೆ ಏನಾದರೂ ಹೋಟೆಲ್ ಉದ್ಯಮ ಬಂದಾದರೆ ಇದೊಂದು ಏನಾಗತ್ತಪ್ಪ ಅಂದರೆ ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡುವಂಥ ಸಾವಿರಾರು ಲಕ್ಷಾಂತರ ಕಾರ್ಮಿಕರ ಹೊಟ್ಟೆಯ ಮೇಲೆ ಹೊಡೆದಂತಾಗ್ತದೆ. ಅದು ಅಲ್ಲದೆ ಏನಪ್ಪ ಅಂತಂದರೆ ಇನ್ನೂ ಕೂಡ ಬೀದಿಯಲ್ಲಿ ಹೋಟೆಲನ್ನು ಮಾಡಿಕೊಂಡು ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡ್ಕೊಂಡು ಏನು ಬಡ ಜನರು ಜೀವನ ಮಾಡ್ತಾ ಇದ್ದಾರಲ್ಲ, ಅವರು ಹೊಟ್ಟೆಯ ಮೇಲೂ ಕೂಡ ಹೊಡೆಯುವಂಥ ಕೆಲಸ ಸಾಧ್ಯತೆಗಳಿವೆ. ಅದು ಇವಾಗ ಏನು ಇಡೀ ರಾಜ್ಯದಲ್ಲಿ ಏನೋ ಒಂದು ಈ ಗ್ಯಾಸ್ ಅಭಾವ ಏನು ಉಂಟಾಗಿದೆ, ಅದು ಕೂಡ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಕೂಡ ಅಂಥ ಪರಿಸ್ಥಿತಿ ಉಂಟಾಗಿದೆ. ನೋಡ್ಬೋದು, ಇವಾಗೆಲ್ಲ ಗೇಟನ್ನು ಬಂದ್ ಮಾಡಿದ್ದಾರೆ. ದಿನನಿತ್ಯ ಕೂಡ ಇರುವಂಥ ಸಮಯಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಜನರು ಕೂಡ ಬಂದು ಹೋಗ್ತಾ ಇದ್ದಾರೆ, ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿರುವಂಥ ಈ ರೇಣುಕಾ ಟ್ರೇಡರ್ಸ್ ಅವರು ಹೇಳಿದ್ದಾರೆ. ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಇಲ್ಲ ನಮ್ಗೆ ಗ್ಯಾಸ್ ಖಾಲಿಯಾಗಿದೆ, 2-3ನೇ ತಾರೀಕಿನ ಇಂಥ ಪರಿಸ್ಥಿತಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮೊದಲೇ ನಾವು ಕೊಟ್ಟಿದ್ವಿ, ಆದರೆ ಈ ತಿಂಗಳ 3ನೇ ತಾರೀಕಿನ ಇಂಥ ಪರಿಸ್ಥಿತಿ ಇದೆ, ಈ ಗ್ಯಾಸ್ ಅಭಾವ ಉಂಟಾಗಿದೆ ಅಂತ ಹೇಳ್ಬಿಟ್ಟು ಈ ನಮ್ಮ ಎಚ್ ಪಿ ಗ್ಯಾಸ್ ಅವರು ವಿವರವಾಗಿ ಹೇಳಿದ್ದಾರೆ. ಮುಂದೆ ಇನ್ನೂ ಕೂಡ ಏನು ಪರಿಸ್ಥಿತಿ ಆಗ್ತದೆ ಗೊತ್ತಿಲ್ಲ. ಇನ್ನೂ ಕೂಡ ಇಲ್ಲಿ ನೋಡ್ಬೋದು, ಜನ ಎಲ್ಲರೂ ಕೂಡ ಇಲ್ಲಿ ಗ್ಯಾಸ್ ಇಲ್ಲದೆ ಕೂಡ ಬರಲಿ ಹೋಗ್ತಾ ಇರುವಂಥ ಪರಿಸ್ಥಿತಿ ಕೂಡ ಉಂಟಾಗಿದೆ. ನಮ್ಮ ರೇಣುಕಾ ಟ್ರೇಡರ್ಸ್ ಏನು ಎಚ್ ಪಿ ಗ್ಯಾಸ್ ಇದೆಯಲ್ಲ ಸರ್, ಇಲ್ಲಿ ಇವಾಗ ಗ್ಯಾಸ್ ಪರಿಸ್ಥಿತಿ ಹೇಗಿದೆ ಸರ್? ಗ್ಯಾಸ್ ಸಿಗ್ತಾ ಇದೆ? ಪೂರೈಕೆ ಕಡಿಮೆ ಆಗಿದೆ ಅಂತ ಕಡಿಮೆ ಕೊಡ್ತಾ ಇದ್ದೀವಿ. ಅಂದ್ರೆ ಮನೆ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ವಾ? ಸ್ವಲ್ಪ ಕಡಿಮೆ ಆಗಿದೆ, ಪೂರೈಕೆ ಕಡಿಮೆ ಆಗಿದೆ. ಮತ್ತು ವಾಣಿಜ್ಯ ಬಳಕೆ ಸರ್ ಅದು ಕಡಿಮೆ ಆಗಿದೆ, ಅದು ಪೂರಾ ಕಡಿಮೆ ಆಗಿದೆ. ಅಲ್ಲ, ಇವಾಗ ಜನ ಬಂದು ಹೋಗಾಕ್ತಿದಾರ? ಏನು ನಾವು ಬಂದಾಗ ಕೊಡಾಕತ್ತೀವಿ. ಹಾಂ, ಇವಾಗಂತೂ ಖಾಲಿ ಆಗಿದೆ ಪೂರ್ತಿ. ಮತ್ತೆ ಯಾವಾಗ ಸ್ಟಾರ್ಟ್ ಆಗ್ಬೋದು? ಬಂದಾಗ ಕಳಿಸ್ಕೊಡು, ಮತ್ತೆ ಸಿಗ್ತಾವೆ. ತಮ್ಮ ಹೆಸರು ಸರ್? ಸುಭಾಷ್ ಮಾವರ್ಕರ್. ಅಲ್ಲ ಸರ್, ಎಷ್ಟು ದಿನ ಆಯ್ತು ಸರ್ ಇದು ಬಂದು ಹಿಂಗೆ ಆಗ್ತದೆ? ಅಭಾವ 3 ತಾರೀಕಿಂದ ಆಗಿತ್ತು. 3 ತಾರೀಕಿಂದ ಅಭಾವ ಉಂಟಾಗೈತಿ. 3 ತಾರೀಕಿಂದ ಕ್ಲಿಯರ್ ಕೊಟ್ಟಿವಿ, ಸಾಕಷ್ಟು ಬಂದವ ನಮಗೆ. 3 ತಾರೀಕಿಂದ ಪ್ರಾಬ್ಲಮ್. 3 ತಾರೀಕಿಂದ ಪ್ರಾಬ್ಲಮ್, ಅವಾಗಿಂದ ಆಗ್ತೈತಿ. ಬೆಂಗಳೂರು ಬಾಂಬೆ ಅಂತ ಪರಿಸ್ಥಿತಿ ಇನ್ನೂ ಉದ್ಭವಿಸಿಲ್ಲ ಸರಿ. ಒಂದು ಕ್ರಮೇಣ ಒಂದು ಪ್ರಮಾಣದಾಗ ಕಡಿಮೆ ಅಂತ ನಮ್ಗೆ ಗ್ಯಾಸಿನ ಸಮಸ್ಯೆ ಆಗ್ತಾ ಇದೆ. ನಾವು ಈ ಉದ್ಯಮ ಬಂದ್ ಮಾಡಬೇಕು ವಿಚಾರದಾಗ ಇವತ್ತಿನ ದಿವಸದ ವಿಚಾರ ಮಾಡಿದ ಪ್ರಕಾರ ಇವತ್ತು ಹೋಟೆಲ್ ಉದ್ಯಮ ಭಾಳ ತೊಂದರೆಯಲ್ಲಿ ನಡೀತಾ ಇದೆ. ಅದರಲ್ಲಿ ನಾವೆಲ್ಲ ಇದು ಗ್ಯಾಸ್ನ ಡಿಪೆಂಡ್ ಅಪಾನ್ ಗ್ಯಾಸ್ ಇಲ್ಲ ಅಂದರೆ ನಮ್ಮ ಉದ್ಯೋಗ ಬಂದಾಗೋ ಲಕ್ಷಣಗಳೆಲ್ಲ ಕಾಣ್ತಾ ಇದೆ. ಅಲ್ಲ ಸರ್, ಇದಕ್ಕೆ ಬೇರೆ ವ್ಯವಸ್ಥೆ ಏನಿಲ್ಲ? ನಮ್ಗೆ ಗ್ಯಾಸ್ ಬಿಟ್ಟರೆ ಬೇರೆ ಒಲೆ ಅದು ಆಲ್ರೆಡಿ ಬೇರೆ ಇದ್ದಾವೆ, ಬಟ್ ನಾವೆಲ್ಲ ಮಾಡಿಲ್ಲಲ್ಲ. ಅವಾಗ ಗ್ಯಾಸ್ ಎಲ್ಲ ಸಿಗ್ತಾ ಇತ್ತು ಮೊದಲು. ಇದ್ರ ಪ್ರಕಾರ ನಾವು ಮಾಡಿದ್ದೀವಿ. ಈಗ ಮಾಡೋಕ್ಕಾಗ ಸಾಧ್ಯ ಇಲ್ಲ, ಸಡನ್ ಆಗಿ ಮಾಡೋಕ್ಕಾಗಲ್ಲ ಪ್ರೊಸೆಸ್. ಅಲ್ಲ, ಮೆನು ಒಳಗೆ ದೋಸೆ ಇಡ್ಲಿ ಇಂಥವೇನಾದ್ರು ಕಡಿಮೆ ಮಾಡಿಬಿಟ್ಟು ಏನಾದ್ರು ಮಾಡೋ ವಿಚಾರ ಏನಿದೆ? ಯಾವುದು ಭಾಳಷ್ಟು ಗ್ಯಾಸ್ ಯೂಸ್ ಆಗುವಂಥ ಅದೆಲ್ಲ ಆಲ್ರೆಡಿ ನಾವು ಪ್ರಿಪ್ರೇಷನ್ ಮಾಡಿದ್ದೀವಿ. ಇವಾಗ ದೋಸೆ ಬಂದ್ ಮಾಡಿದ್ದೀವಿ, ಪುರಿ ಒಂದು ಲಿಮಿಟ್ ಒಂದು ಟೈಮಿಂಗ್ ಮಾಡಿದ್ವಿ. ಬೆಳಗ್ಗೆ ಒಂದು 2 ಅವರ್ 2 ಅವರ್ ಅಷ್ಟೇ ಮಾಡಿ ಬೆಳಗಿನ ಏನು ಐಟಮ್ಸ್ ಇರ್ತಾವೆ ಅಷ್ಟೇ ಐಟಮ್ನಾಗೆ ಆ ವರ್ಕ್ ಅವತ್ತಿನ ಕಿಚನ್ ಪೂರ ಕ್ಲೋಸ್ ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ ಹೇಳಿದ್ವಿ, ಪ್ರತಿನಿತ್ಯ ಹೋಗುವಂಥವ್ರು ಏನಲ್ಲ, ಅದು ಸಂದರ್ಭವಶಾತ್ ಊರಿಗೆ ಹೋದಾಗೆ, ಬೇರೆ ಊರಿಗೆ ಹೋದಾಗೆ ಊರಿನಲ್ಲೇ ಗೆಳೆಯರೊಟ್ಟಿಗೆ ಹೋಗುವಂಥ ಸಂದರ್ಭ ಬಂದೇ ಬರುತ್ತೆ. ನಾವೀಗ ಟಿವಿ ಒಳಗೆ ನೋಡ್ತಾ ಇರುವಾಗೆ, ಮಾಧ್ಯಮದಲ್ಲಿ ಕೇಳ್ತಾ ಇರುವಾಗೆ, ಮಹಾನಗರಗಳಲ್ಲಿ ವಾಣಿಜ್ಯ ಬಳಕೆ LPG ಕೊರತೆಯಿಂದಾಗಿ ದೊಡ್ಡ ಹೋಟೆಲ್ ಉದ್ಯಮಗಳು ಭಾಗವಹಿಸ್ತಾ ಇದ್ದಾವೆ. ಅದ್ರ ಅವಲಂಬಿತವಾಗಿ ಇರುವಂತ ಕಾರ್ಮಿಕರು ಉದ್ಯೋಗ ಕಳ್ಕೊಳ್ತಾ ಇದೆ, ಉದ್ಯೋಗ ನಷ್ಟ ಆಗ್ತಾ ಇದೆ, ಉದ್ಯೋಗ ಕಳ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭಗಳಿಗೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ಟ್ರಾಟಜಿಕ್ ರಿಸರ್ವ್ ಅಂತ ಇವನ್ನೆಲ್ಲ ಮೊದಲೇನೆ ಅವನ ಕ್ರೋಢೀಕರಣ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಆ ಮುನ್ನೆಚ್ಚರಿಕೆ ವಹಿಸದೇ ಇರೋದೇ ಈ ಎಲ್ಲ ಅವಘಡಗಳಿಗೆ ಕಾರಣ ಅಂತ ನಾನು ಹೇಳ್ತೀನಿ. ಸಣ್ಣ ದೇಶವಾದ ಜಪಾನ್ನೊಳಗೆ ಈ ತರ ಕಾರ್ಯತಂತ್ರ ಅಂದ್ರೆ ಅದರ ಸಂಗ್ರಹ ಮಾಡಿಟ್ಕೊಳ್ಳುವಂತ ಕಾರ್ಯತಂತ್ರದ ಭಾಗವಾಗಿ ಇಂಥ ಯಾವುದೇ ಯುದ್ಧ ಮತ್ತೊಂದು ಸಂದರ್ಭದೊಳಗೆ ಕೂಡ 200ರಿಂದ 250 ದಿನಗಳವರೆಗೆ ಯಾವುದೇ ಕೊರತೆ ಆಗುವಂತ ಸ್ಟಾಕ್ ಅನ್ನ LPG ಇರಲಿ ಮತ್ತೊಂದಿರಲಿ ಅವು ಮಾಡ್ತಾವೆ. ನಮ್ಮ ಇಂಡಿಯಾಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ವಿಶ್ವಗುರುಗಳಿಗೆ ಇದೊಂದು ಕಲ್ಪನೆ ಯಾಕೆ ಕೊಡಲಿಲ್ಲ? ಒಂದು ಸಾಮಾನ್ಯ ಇರುವೆ ಕೂಡ ಮುಂದಿನ ಮಳೆಗಾಲಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಆಹಾರ ಸಂಗ್ರಹ ಮಾಡಿಟ್ಕೊಳ್ತದೆ. ಅಂತಂದ್ರೆ ಒಂದು ಬೃಹತ್ ದೇಶದ ಪ್ರಧಾನಿ ಮತ್ತೆ ದೇಶ ವಿದೇಶದ ದೊಡ್ಡ ಮಹಾನ್ ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಿ ಬೋರ್ಡಿಗೆ ಹಾಕೊಂಡ ಮಾಧ್ಯಮಗಳಿಗೆ ಪೋಸ್ ಕೊಡ್ತಾ ಬೀಗುವಂತ ಪ್ರಧಾನಿಗಳಿಗೆ ಈ ಬೃಹತ್ ದೇಶದ 140 ಕೋಟಿಗೂ ಹೆಚ್ಚಿರುವಂತ ಈ ಜನರ ಸಮಸ್ಯೆ ಅರಿವು ಮುನ್ನೆಚ್ಚರಿಕೆ ಇರ್ಲಿಲ್ವೇ ಅನ್ನುವಂತ ಪ್ರಶ್ನೆ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. 6 ಗಂಟೆಗೆ ಬಂದಾಗುತ್ತೆ ಆಫೀಸು.
ಟೈಮಿಂಗ್ ನೋಡ್ಕೊಂಡು ಇನ್ನೂ 15 ನಿಮಿಷ ಇದೆ. ನಾನು ಗ್ಯಾಸ್ ಸಿಗ್ಬೋದು ಅಂತ ಹೇಳಿ ಬಂದೆ. ಇವಾಗ ಅವ್ರಿಗೆ ಗ್ಯಾಸ್ ಇಲ್ಲ ಅಂತಿದ್ದಾರೆ. ಇವಾಗ ನಮ್ಗೆ ಬೆಳಿಗ್ಗೆ ನಾವು ಇವಾಗ ರೋಜಾ ಇರಾಕಿ ಊಟ ಮಾಡಕ್ಕೆ ನಮ್ಗೆ ಗ್ಯಾಸ್ ಬೇಕೇ ಬೇಕು. ಇವಾಗ ನಾವು ಇಲ್ಲಂದ್ರೆ ಹೇಗೆ ಮಾಡೋದು? ಅಲ್ಲ ನೀವು ಇದು ಅಡಿಗೆ ಬೆಳಗ್ಗೆ ಹೋಗ್ತಾ ಇರೋದು ಅಥವಾ ಏನು ಹೋಟೆಲ್ಗೆ ಅದಕ್ಕೆ? ಇಲ್ಲ ಸರ್, ಮನೆಗೆ ಸರ್. ನಮ್ಗೆ ಅದು 6 ಗಂಟೆಗೆ ಬಂದ್ರು ಕೊಟ್ಟಿದ್ದಾರೆ ನಮಗೆ. ಇವಾಗಿಲ್ಲ ಅಂತಿದ್ದಾರೆ ಅಷ್ಟೇ. ಅಲ್ಲ ನಿಮ್ಗೆ ಗ್ಯಾಸ್ ಬಿಟ್ರೆ ಬೇರೆ ಏನಾದ್ರು ವ್ಯವಸ್ಥೆ ಐತಿ ನಿಮ್ಮ ಮನೆಯೊಳಗೆ? ಬೇರೆ ವ್ಯವಸ್ಥೆ ಇಲ್ಲ. ಕಟ್ಟಿಗೆ ಪಟ್ಟಿಗೆ ಯೂಸ್ ಮಾಡೋಂಗೇನಿಲ್ಲ? ಇದೆ ರೀ, ಬಟ್ ನಮಗೆ ಟೈಮ್ ಸೆಟ್ ಆಗಿಲ್ಲ ರೀ ಬೆಳಿಗ್ಗೆ. ಅದಕ್ಕೆ ಇವಾಗ ಗ್ಯಾಸ್ ಬೇಕು ನಿಮ್ಗೆ? ಇವಾಗ ಬೇಕಂತ ಕೊಡ್ತಾರಂತ ಹೇಳಿ ನಾನು ಬಂದೆ. ಬಟ್ ಇಲ್ಲ ಅಂತಿದ್ದಾರೆ. ಇಲ್ಲ ಅಂತ ಹೇಳಾಕ್ತಾರೆ ನಿಮ್ಗೆ. ಸಿಗಾಗ್ತಿಲ್ಲ, ಮತ್ತೆ ಗ್ಯಾಸ್ ರೇಟ್ ಹೆಚ್ಚಾಗೈತಿ ಅಂತ ಹೇಳ್ತಾ ಇದಾರೆ. ಇವಾಗ ಮತ್ತೆ 60 ರೂಪಾಯಿ ಹೆಚ್ಚು ಮಾಡಿದಾರಂತ್ರಿ ಇವಾಗ ರೀ. ಹೌದ್ರಿ, ಮೊದಲ 500 ರೂಪಾಯಿ ಇತ್ರಿ ಗ್ಯಾಸ್. ರೀ 500 ರೂಪಾಯಿ ಆಗನ 500 ರೂಪಾಯಿ ಆಗೈತೆ ಅಂತೇಳಿ ಎಲ್ಲಾ ತಂದ ಒಲಿ ಬಿಟ್ಟು ಗ್ಯಾಸ್ ಯೂಸ್ ಮಾಡತ್ತಿದೀವ್ರಿ. ರೀ ಫಸ್ಟ್ ಒಲಿ ಮಾಡ್ತಿದ್ವಿ, ಗ್ಯಾಸ್ ಬರಂತ್ಲೇಕ ಒಲಿ ಇದನ್ನ ಮಾಡತ್ತಿದ್ವಿ, ಗ್ಯಾಸ್ ಯೂಸ್ ಮಾಡತ್ತಿದೀವ್ರಿ. ಮತ್ತ ಈಗ 930 ರೂಪಾಯಿ ಆತ್ರಿ. 930 ಆಗಿ ಈಗ ಹೊಳ್ಳಿ ಮತ್ತ 60 ರೂಪಾಯಿ ಹೆಚ್ಚಾಗೈತ್ರಿ. ನಾವು ದಿನಾ ಕೂಲಿ ಕೆಲ್ಸಕ್ಕೆ ಹೋಗ್ತೀವ್ರಿ. 200 ರೂಪಾಯಿ ಪಗಾರದಾಗ ಗ್ಯಾಸಿಗೆ ಬಡಿದಾತಂದ್ರ ಇದ್ ನಮ್ದು ಇದು ಹಂಗ ಸಾಯ್ಬೇಕ್ರಿ ಹೊಟ್ಟಿ. ಮತ್ ಹೊಳ್ಳಿ ಅದಕ್ಕ ಕಷ್ಟ ಫಸ್ಟ್ ಕಟ್ಟಿಗೆ ಪಟ್ಟಿಗೆ ತಂದ್ ಕ್ಯಾಸ್ ಇದನ್ನ ಅಡಿಗೆ ಮಾಡ್ಕೊಂಡ್ ಕ್ಯಾಸ್ ನಾವು ಮತ್ತ ಕೆಲ್ಸಕ್ಕೆ ಹೆಂಗ ಹೋಗ್ಬೇಕ್ರಿ? ಗ್ಯಾಸ್ ರೇಟ್ ಹೆಚ್ಚು ಮಾಡ್ತೇವೆ. ಹೆಚ್ಚು ಮಾಡಿದ್ರಿ ಏನ್ ಮಾಡಿದ್ರಿ ಅದನ್ನ? ಮತ್ತು ಒಲಿನ ಇದನ್ನ ಮೋದಿ ಫ್ರೀ ಕೊಡ್ತಂತ ಹೇಳಿ ಕೊಟ್ಟಾನ್ರಿ. ಕೊಟ್ಟ ಕ್ಯಾಸ್ ಮಾತ್ರ ರೊಕ್ಕ ತಗೋತಾನ. ಮತ್ ಇದೇನ್ ಫ್ರೀ ಮಾಡಿ ಕೊಟ್ಟಂಗ ಆತ್ರಿ ಅವ? ರೇಟ್ ಜಾಸ್ತಿ ಆದಂಗ ರೇಟ್ ಜಾಸ್ತಿನ ಮಾಡ್ತಾ, ಇನ್ನ ಜಾಸ್ತಿನ ಮಾಡ್ತಾನ್ರಿ ಅವ್, ಕಡಿಮೆ ಏನ್ ಮಾಡಂಗಿಲ್ರಿ. ಅಲ್ಲ ಇವಾಗ ಮತ್ತೆ ಕಟ್ಟಿಗೆ ತುಂಬುವಂತ ಪರಿಸ್ಥಿತಿ ಬರುತ್ತೆ. ಮತ್ ಕಟ್ಟಿಗೆ ತಗೊಂಡ್ ಬರುವಂತ ಪರಿಸ್ಥಿತಿ ಬರ್ತೈತ್ರಿ. ನಮ್ಗೀಗ ಅಡ್ಡಾಡಿ ತಂದು ಒಂದ್ ಅಡಿಗೆ ಮಾಡ್ಕೊಂಡು ಕೂಲಿ ಕೆಲ್ಸಕ್ಕೆ ಯಾವಾಗ ಹೋಗ್ಬೇಕ್ರಿ ನಾವು? ಕಷ್ಟ ಆಗ್ತದ. ಕಷ್ಟ ಆಕತ್ರಿ. ಮತ್ತ ಕಟ್ಟಿಗೆ ತರೋದು ಕಷ್ಟ ರೀ. ಇಷ್ಟ ದಿವಸ ಗ್ಯಾಸ್ ಮ್ಯಾಗ ಮಾಡಿವ್ರಿ. ಈಗ ರೇಟ್ ಹೆಚ್ಚಾಗಂತ್ಲೇಕ ರೊಕ್ಕ ಕೊಡೋ ಪರಿಸ್ಥಿತಿ ಇರುದಿಲ್ರಿ ನಾವು. ಮತ್ತ ಹಂಗಾಗಿ ಕಟ್ಟಿಗೆ ತಂದು ಯೂಸ್ ಮಾಡ್ಬೇಕಾದ್ರೆ ತ್ರಾಸ ಅಲ್ರಿ? ತ್ರಾಸ ಆಗ್ತದ. ಹ್ಞೂನ್ರಿ. ಮತ್ತೆ ಹೆಂಗ್ ಮಾಡಿದ್ರಿ? ಈಗ ಗ್ಯಾಸ್ ಮೋದಿದೇನ ಮಾಡಿದ್ದೇನ್ ಉಪಯೋಗ ಆಗ್ಲಿಲ್ರಿ. ಫ್ರೀ ಅಂತ ಹೇಳಿ ರೊಕ್ಕ ತಗೊಳಕತ್ತಿದ್ರು. ಮತ್ತೆ ಹೆಂಗ್ ಮಾಡಿದ್ರಿ? ಮತ್ತೆ ರೇಟ್ ಹೆಚ್ಚು ಮಾಡಿದ್ರಿ. ರೇಟ್ ಹೆಚ್ಚು ಮಾಡತ್ತಾನ್ರಿ. ಹಿಂಗ ಬರ್ಬರ್ತಾ ಹೆಚ್ಚು ಮಾಡತ್ತಾನ್ರಿ. ಫ್ರೀ ಅಂತೇಳಿ 500 ಹೋಗಿ 930 ರೂಪಾಯಿ, ಮತ್ತ 70 ರೂಪಾಯಿ ರೀ. ಜಾಸ್ತಿ ಆಗ್ತದ. ಬರೀ ಜಾಸ್ತಿನ ಮಾಡತ್ತಾನ್ರಿ. ಹೋಟೆಲ್ ಉದ್ಯಮಿಗಳಿಗೆ ಬಹಳ ತೊಂದರೆ ಆಗ್ತಾ ಇರ್ತಾರೆ. ಗ್ಯಾಸ್ ಇಲ್ಲ ಅಂತ ಹೇಳಿ ಭಾಳ ಎಲ್ಲರಿಗೂ ಎಲ್ಲರಿಗೂ ಎತ್ತಂದ್ರೆ ಈಗ ಗ್ಯಾಸ್ ನಮ್ಗೆ 2-3 ದಿನದಲ್ಲಿ ಕೊಡಲಿಲ್ಲ ನಮ್ಗೆ ಈಗ ಹೋಟೆಲ್ ಬಂದ್ ಮಾಡೋದ್ರಿಂದ ಅದಕ್ಕೋಸ್ಕರ ನಮ್ಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಗ್ಯಾಸ್ ನಮ್ಗೆ ಅನುಕೂಲ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿದೆ. ಅಲ್ಲ ಇವಾಗ ಸಿಗಾಕ್ತಿಲ್ಲ ಸರ್ ಈಗ ಸ್ವಲ್ಪ ಆಗ್ತದೆ. ಭಾಳ ಪ್ರಾಬ್ಲಮ್ ಆಗ್ತದೆ. ಈಗ ಸ್ವಲ್ಪ ಅಲ್ಲಿ ಯುದ್ಧ ನಡೆಯತ್ತಿಲ್ರಿ, ಅದಕ್ಕೆ ಸಿಲಿಂಡರ್ ಕಮ್ಮಿ ಬರತ್ತವಲ್ರಿ. ಅದ್ರ ಸಂಬಂಧ ಮುಂಜಾನೆ ಇದ್ವಲ್ರಿ. 4-5 ಗಂಟೆ ತನ ಇದ್ದು ಸಪ್ಲೈನೂ ಐತ್ರಿ. ಹೋಮ್ ಡೆಲಿವರಿ ಕೊಟ್ಟೇವಲ್ರಿ ಎಲ್ಲ. ನಾಳೆ ಸಿಗ್ತದ? ನಾಳೆ ಗಾಡಿ ಬಂತಂದ್ರೆ ಸಿಗ್ತೈತ್ರಿ. ಅಲ್ಲ ಈ ವಾಣಿಜ್ಯ ಬಳಕೆ ಸಿಲಿಂಡರ್ ಸಿಗಾಕ್ತಾವ? ಕಮರ್ಷಿಯಲ್ ಸಿಗಾಕ್ತಾವ? ಸರ್ಕಾರ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಎಲ್ಲರೂ ಪ್ರಜೆಗಳಿಗೆ ಸಹಕಾರ ಕೊಡಬೇಕು, ಪ್ರಜೆಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಹೊರತು ನೀವು ನೋಡ್ಕೊಳ್ರಿ, ಇದನ್ನು ದೋಸೆ ಕಡಿಮೆ ಮಾಡಿರಿ, ಉಪ್ಪಿಟ್ಟು ಕಡಿಮೆ ಮಾಡಿ ಅಂತ ಹೇಳುವಂಥದ್ದು ಈಗ ಅಷ್ಟು ಸರಿ ಅಲ್ಲ ಅಂತ ನನಗೆ ಭಾವನೆ. ಅಲ್ಲ ಇವಾಗ ಒಂದು ವೇಳೆ ಏನಾದ್ರು ಗ್ಯಾಸ್ ಸಿಗಲಿಲ್ಲ ಅಂದರೆ ಹೋಟೆಲ್ ಅವ್ರು ಬೇರೆ ಏನು ವ್ಯವಸ್ಥೆ ನೋಡ್ಕೋಬೋದು? ಏನು ಭಾಳ ಅಂದರೆ ಕಟ್ಟಿಗೆ ಉಪಯೋಗ ಮಾಡ್ತಾರೆ ಅನುಕೂಲ ಆದರೆ. ಇಲ್ಲಾಂದರೆ ಮತ್ತು ಪಾಪ ಬೇರೆ ಉದ್ಯೋಗಕ್ಕೆ ಏನಮ್ಮ ವಿಚಾರ ಮಾಡ್ತಾರೆ. ಅಲ್ಲ ಅಲ್ಲಿ ಆ ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡೋ ಇಲೆಕ್ಟ್ರಿಕಲ್ ಉಪಯೋಗ ಮಾಡಿದರೆ ಅಲ್ಲಿರುವಂಥ ಕಾರ್ಮಿಕರ ಪರಿಸ್ಥಿತಿ ಸರಿ. ಕಾರ್ಮಿಕರ ಪರಿಸ್ಥಿತಿ ಏನು ಮಾಡೋದು? ಮತ್ತೊಂದು ಕಡೆ ದುಡಿಲಿಕ್ಕೆ ಹೋಗ್ತಾರೆ, ಒಂದು ಏನದು ಕಟ್ಟಡ ಕಾಮಗಾರಿ ಕಡೆ ಹೋಗ್ತಾರೆ, ಅಥವಾ ಹೊಲಕ್ಕೆ ಹೋಗ್ತಾರೆ, ಎಲ್ಲರೂ ಕೂಲಿ ಕಾರ್ಮಿಕರು ಹೋಗ್ತಾರೆ. ಮತ್ತೇನು ಮಾಡ್ಬೇಕು? ಅನಿವಾರ್ಯ ಅಲ್ಲ, ಬದುಕಬೇಕು ಅವನು ಹೇಗಾದ್ರು. ಇದು ಕೇಂದ್ರ ಸರ್ಕಾರದ ಕಾರಣ ಅಥವಾ ರಾಜ್ಯ ಸರ್ಕಾರದ ಕಾರಣ? ಎರಡೂ ಸರ್ಕಾರಗಳ ಕಾರಣ. ಕೇಂದ್ರ ಸರ್ಕಾರ ಸ್ವಲ್ಪ ಹೆಚ್ಚಿಗೆ ಕಾರಣ ಆಗುತ್ತೆ ಕೆಲವೊಂದು ವಿಷಯದಲ್ಲಿ. ಅಲ್ಲ ಮೋದಿ ಇದ್ರೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾ ಇದಾರೆ. ಎಲ್ಲವೂ ಸಾಧ್ಯ, ಮಾತಾಡೋದಷ್ಟೇ ಸಾಧ್ಯ. ಮಾತುಗಳು ಮಾತ್ರ ಸಾಕಷ್ಟು ಸಾಧ್ಯ, ಅದರ ಕೃತಿಯಲ್ಲಿ ಆಗ್ತಾ ಇದೆ ಅಂತ ಕಾಣ್ತಾ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.